ದುಬೈನಲ್ಲಿ ಸಿಲುಕಿರುವ ಭರತ್ ರೆಡ್ಡಿ ಫಸ್ಟ್ ರಿಯಾಕ್ಷನ್, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ಭಯ ಬೇಡ ಅಂತ. ವಿಮಾನ ಸೇವೆ ಶುರುವಾದ ಕೂಡಲೇ ವಾಪಸ್ ಆಗ್ತೇವೆ. ನಾನು ಬಳ್ಳಾರಿಗೆ ಬರೋದು ವಾರ ಆಗಬಹುದು. ದುಬೈನಿಂದ ವಿಡಿಯೋ ಸಂದೇಶ ನೀಡಿದ ಭರತ್ ರೆಡ್ಡಿ. ಕಾಂಗ್ರೆಸ್ ನಾಯಕಿ ಪುಷ್ಪಾ ಅಮರನಾಥ್ ಸಹ ದುಬೈನಲ್ಲೇ ಲಾಕ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆಂದು ದುಬೈಗೆ ಹೋಗಿ ಅಲ್ಲಿಯೇ ಸಿಲುಕಿದ ಪುಷ್ಪಾ. ಸಿಎಂ ಆಪ್ತ ಬಳಗದಲ್ಲಿರುವ ಮೈಸೂರಿನ ಪುಷ್ಪಾ ಅಮರನಾಥ್ ದುಬೈನಲ್ಲಿ ಸಿಲುಕಿರುವ ಭರತ್ ರೆಡ್ಡಿ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಾನಿಲ್ಲಿ ಕ್ಷೇಮವಾಗಿದ್ದೇನೆ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ವಿಮಾನ ಸೇವೆ ಶುರುವಾದ ಕೂಡಲೇ ನಾನು ವಾಪಸ್ ಆಗ್ತೀನಿ. ನಾನು ಬಳ್ಳಾರಿಗೆ ಬರೋದು ವಾರ ಸಹಿತ ಆಗಬಹುದು. ದುಬೈನಿಂದ ವಿಡಿಯೋ ಸಂದೇಶ ನೀಡಿದ ಭರತ್ ರೆಡ್ಡಿ. ಕಾಂಗ್ರೆಸ್ ನಾಯಕಿ ಪುಷ್ಪಾ ಅಮರನಾಥ್ ಸಹ ದುಬೈನಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಕಾರ್ಯಕ್ರಮವೊಂದಕ್ಕೆ ದುಬೈಗೆ ಹೋಗಿ ಅಲ್ಲಿಯೇ ಸಿಲುಕಿದ ಪುಷ್ಪಾ. ಸಿಎಂ ಆಪ್ತ ಬಳಗದಲ್ಲಿರುವಂಥ ಮೈಸೂರಿನ ಪುಷ್ಪಾ ಅಮರನಾಥ್. ಈಗಾಗಲೇ ದುಬೈನಲ್ಲಿ ಹಲವಾರು ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಮೇರೆಗೆ ಭರತ್ ರೆಡ್ಡಿ ಮತ್ತು ಅವರ ಫ್ಯಾಮಿಲಿ ಸಹಿತ ಅಲ್ಲಿ ಸಿಕ್ಕಾಕೊಂಡಿದೆ ಅನ್ನುವಂಥ ಒಂದಿಷ್ಟು ಇನ್ಫಾರ್ಮೇಶನ್ ಇತ್ತು. ಬಟ್ ಇದೀಗ ಫಸ್ಟ್ ರಿಯಾಕ್ಷನ್ ಅನ್ನ ಭರತ್ ರೆಡ್ಡಿ ಕೊಟ್ಟಿದ್ದಾರೆ. ಎಸ್, ಹೌದು, ದುಬೈನಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ, ಬರೋದು ಒಂದು ವಾರ ಸಹಿತ ಆಗ್ಬೋದು ಅಂತ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಭರತ್ ರೆಡ್ಡಿ. ದಿನದಿಂದ ನನಗೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರಿಗೂ ನಮಸ್ಕಾರ. ಕಳೆದ 2 ದಿನದಿಂದ ನನಗೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸ್ನೇಹಿತರು, ದೇಶಿಗಳು ಎಲ್ಲರೂ ಕರೆಯನ್ನು ಮಾಡಿ ಈ UAE ಕ್ರೈಸಿಸಲ್ಲಿ ತಾವು ಸಿಲುಕಿದಿರಂತೆ, ತಾವು ಯಾವ ರೀತಿಯಲ್ಲಿದ್ದೀರಿ, ತಾವು ಸುರಕ್ಷಿತವಾಗಿದ್ದೀರಾ ಅಂತೇಳಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ಕೊಂಡ್ರು ನನ್ನ ಹತ್ರ. ನಾನು ಎಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರೂ ಆತಂಕಕ್ಕೊಳಗಾಗೋದು ಬೇಡ. ನಾನು ಸುರಕ್ಷಿತವಾಗಿದ್ದೀನಿ, ನಮ್ಮ ಕುಟುಂಬ ಸುರಕ್ಷಿತವಾಗಿದೆ. ಅದರ ಜೊತೆಗೆ ಬಳ್ಳಾರಿಯಿಂದ ಏನು 35 ಜನ ದುಬೈ ಪ್ರವಾಸಕ್ಕೆ ಬಂದಿದ್ದರು ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ, ನಮ್ಮ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ನಿರಂತರವಾಗಿ ಕಾಂಟ್ಯಾಕ್ಟನ್ನು ಮಾಡಿಕೊಂಡು ಅವ್ರಿಗೇನೇನು ವ್ಯವಸ್ಥೆ ಕೊಡಬೇಕು ಎಲ್ಲವನ್ನು ಮಾಡಿದ್ದೀವಿ. ದುಬೈಯಲ್ಲಿ ನಮ್ಮ ಸ್ಟಾಫ್ ನಮ್ಮ ಆಫೀಸ್ ಸ್ಟಾಫ್ ಯಾರಿದ್ದರು ಅವ್ರನ್ನೂ ಕಳಿಸ್ಕೊಟ್ಟು ಅವ್ರ ಹತ್ರ ಮಾತಾಡೋಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಅವ್ರಿಗೇನೇನು ವ್ಯವಸ್ಥೆ ಬೇಕು ಅವ್ರನ್ನೆಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕೆ ನಮ್ಮ ಸ್ಟಾಫನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಅದರ ಜೊತೆಗೆ ಸರ್ಕಾರದ ಕಡೆಯಿಂದ ಏನೇನು ವ್ಯವಸ್ಥೆ ಕೊಡಬೇಕು ಎಲ್ಲ ಮಾಡ್ತಾ, ಅದೇನೋ ಲಿಸ್ಟ್ ಏನಿದೆ 35 ಜನರದ್ದು, ಅದು ನಮ್ಮ ಸರ್ಕಾರದ ಕಡೆಯಿಂದ, ರಾಜ್ಯ ಸರ್ಕಾರದ ಕಡೆಯಿಂದ, ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಎಂಬಸಿಗೆ ಕಳಿಸ್ಕೊಟ್ಟಿದ್ದೀವಿ. ಅತಿ ಶೀಘ್ರದಲ್ಲಿ ಏರ್ಪೋರ್ಟ್ ರಿಸ್ಯೂಮ್ ಆಗಿದ ತಕ್ಷಣ, ನಮಗಿರುವಂಥ ಮಾಹಿತಿಯಲ್ಲಿ ಅತಿ ಶೀಘ್ರದಲ್ಲಿ ರಿಸ್ಯೂಮ್ ಆಗುತ್ತೆ ಏರ್ಪೋರ್ಟ್ ಅನ್ನೋದು ಮಾಹಿತಿ ಇದೆ. ಏರ್ಪೋರ್ಟ್ ರಿಸ್ಯೂಮ್ ಆಗಿದ ತಕ್ಷಣ ಆ 35 ಜನನ ನಮ್ಮ ಬಳ್ಳಾರಿಗೆ ಸೇರಿದಂಥವ್ರನ್ನ ನಾವು ನಮ್ಮ ರಾಜ್ಯಕ್ಕೆ ಕರ್ಕೊಂಡ್ಬರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನನಗೂ ಒಂದು ಅವಾರ್ಡ್ ಕೊಟ್ಟರು ಸರ್, ಅದಕ್ಕೆ ಬಂದಿದ್ದೆ ನಾನು. ಆಯ್ತು ಸರ್, 4 ದಿನ ಆಯ್ತು ನಾವು ಬಂದು. ನಿನ್ನೆ ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಅಂತ ಇಲ್ಲೇ ಉಳಿದಿದ್ದೀವಿ ಸರ್. ಎಲ್ಲ ಸೇಫ್ ಆಗಿದ್ದೀವಿ ಸರ್. ಇವರು ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ನಮಗೆ ವಿಜಯವಾಣಿ ಟೀಮ್ ನಮ್ಮ ಜೊತೆಗೆ ಇದ್ದಾರೆ. ಅವರು ನಮ್ಮ ಅನಂತ್ ಸಂಕೇಶ್ವರ್ ಅವರು ಇಲ್ಲೇ ಇದ್ದಾರೆ, ಜೊತೆಗೆ ಇದ್ದಾರೆ. ಮತ್ತೆ ಕಾನ್ಸುಲೇಟ್ ಅವರು ನಿನ್ನೆ ಬಂದಿದ್ರು ಸರ್. ಅವರು ಅವಾರ್ಡ್ ಫಂಕ್ಷನ್ಗೆ ಗೆಸ್ಟ್ ಇದ್ರು. ಕಾನ್ಸುಲೇಟ್ ಇಮಿಗ್ರೇಷನ್ ಆಫೀಸರ್ ಬಂದಿದ್ರು, ಲೋಕಲ್ ಇಮಿಗ್ರೇಷನ್ ಶೇಖ್ ಅವರು ಬಂದಿದ್ರು ಸರ್ ಕಾರ್ಯಕ್ರಮಕ್ಕೆ. ಅವ್ರಿಗೂ ವಿಚಾರ ಗೊತ್ತಾಗಿದೆ. ಅವರು ಹೇಳಿದ್ರು, ಡೋಂಟ್ ವರಿ, ಯು ಆರ್ ಸೇಫ್, ನಾವು ನೋಡ್ಕೋತೀವಿ, ಏನು ತೊಂದರೆ ಇಲ್ಲ, ಯಾರು ಪ್ಯಾನಿಕ್ ಆಗಬೇಡಿ ಅಂತೆಲ್ಲ ಅದೇ ಹೇಳಿದ್ದಾರೆ ಸರ್. ಟೋಟಲ್ 70 ಜನ, ಒಂದು 70 ಜನ ಇದೀವಿ ಸರ್. 70 ಜನ ಇದೀವಿ ಸರ್. ಸರ್, ನನಗೂ ಒಂದು ಅವಾರ್ಡ್ ಕೊಟ್ಟರು ಸರ್, ಅದಕ್ಕೆ ಬಂದಿದ್ದೆ ನಾನು. ಆಯ್ತು ಸರ್, 4 ದಿನ ಆಯ್ತು ನಾವು ಬಂದು. ನಿನ್ನೆ ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಅಂತ ಇಲ್ಲೇ ಉಳಿದಿದ್ದೀವಿ ಸರ್. ಎಲ್ಲ ಸೇಫ್ ಆಗಿದ್ದೀವಿ ಸರ್. ಇವರು ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ನಮಗೆ ವಿಜಯವಾಣಿ ಟೀಮ್ ನಮ್ಮ ಜೊತೆಗೆ ಇದ್ದಾರೆ. ಅವರು ನಮ್ಮ ಅನಂತ್ ಸಂಕೇಶ್ವರ್ ಅವರು ಇಲ್ಲೇ ಇದ್ದಾರೆ, ಜೊತೆಗೆ ಇದ್ದಾರೆ. ಮತ್ತೆ ಕಾನ್ಸುಲೇಟ್ ಅವರು ನಿನ್ನೆ ಬಂದಿದ್ರು ಸರ್. ಅವರು ಅವಾರ್ಡ್ ಫಂಕ್ಷನ್ಗೆ ಗೆಸ್ಟ್ ಇದ್ರು. ಕಾನ್ಸುಲೇಟ್ ಇಮಿಗ್ರೇಷನ್ ಆಫೀಸರ್ ಬಂದಿದ್ರು, ಲೋಕಲ್ ಇಮಿಗ್ರೇಷನ್ ಶೇಖ್ ಅವರು ಬಂದಿದ್ರು ಸರ್.